ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬರಮು. ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಭಾಳ ದಿವಸ ಆಯಿತು ನಾ ಯಾವುದೇ ರೀತಿಯಂಥ ವಿಡಿಯೋಗಳು ಮಾಡೋಕ್ಕಾಗವಲ್ದು. ಯಾಕಂದ್ರೆ ಸ್ವಲ್ಪ ಕೆಲಸದ ಒತ್ತಡದಿಂದ ವಿಡಿಯೋಗಳು ಮಾಡೋಕ್ಕಾಗವಲ್ದು. ಆದ್ರೆ ಈ ವಿಡಿಯೋನ ಈ ಒಂದು ಘಟನೆ ಕೇಳಿ ನನಗೆ ಆಶ್ಚರ್ಯ ಅನ್ನಿಸ್ತು. ಯಾಕಂದ್ರೆ ಇಂತಿಂಥ ಮನಸ್ಥಿತಿಗಳು ಇರ್ತಾವಲ್ಲಪ್ಪ ಅಂತೇಳಿ ಅದಕ್ಕೋಸ್ಕರ ಈ ವಿಚಾರವನ್ನು ನಾನು ತಿಳಿಸಲೇಬೇಕು ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಇದರ ಒಂದು ಸಂಕ್ಷಿಪ್ತ ವಿಡಿಯೋನ ಇದರ ಬಗ್ಗೆ ಎಲ್ಲವನ್ನು ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ಇದು ನಡೆದಿರುವಂಥದ್ದು ಕೊಲೆ ಕೇಸ್ ಆಗಿರುವಂಥದ್ದು. ಈತ ಯಾರು, ಎಲ್ಲಿ ಅವನು, ಮತ್ತು ಆ ಹುಡುಗಿ ಎಲ್ಲಿ ಅವಳು, ಹೇಗೆ ನಡೀತು, ಇದು ಎಲ್ಲಿ ನಡೀತು ಅನ್ನೋದನ್ನು ಎಲ್ಲವನ್ನು ಸವಿಸ್ತಾರವಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ಒಂದು ಘಟನೆ ನಡೆದಿರುವಂಥದ್ದು ಎಲ್ಲಪ್ಪ ಅಂತಂದ್ರೆ ಮುದ್ದೇಬಿಹಾಳ ತಾಲೂಕಿನ ಏನು ತಂಗಡಿ ಗ್ರಾಮ ಅಂತ ಐತಲ್ಲ, ಅಲ್ಲಿ ನೀಲಮ್ಮ ದೇವಿ ಒಂದು ಗುಡಿಯದ ಹೋಗುವಂಥ ಸಂದರ್ಭದಾಗ ಬ್ರಿಡ್ಜ್ ಐತಲ್ಲ, ಬ್ರಿಡ್ಜ್ ಈ ದನ್ನೂರು ಮತ್ತು ತಂಗಡಿ ಮಧ್ಯೆ ನಡುವೆ ಇರುವಂಥ ಬ್ರಿಡ್ಜ್ ಮೇಲೆ ನಡೆದಿರುವಂಥದ್ದು ಈ ಒಂದು ಘಟನೆ. ಏನಪ್ಪ ಅಂತಂದ್ರೆ ವಿಷಯ, ಒಬ್ಬ ಹುಡುಗ ವಯಸ್ಸು 24 ಅಂತ, ಆತಂದು ಹೆಸರು ಸಮೇದ ಸಾಬಣ್ಣವ್ರಂತ, ಅವ್ರ ತಂದೆ ಹೆಸರು ವಿಜಯ್ ಸಾಬಣ್ಣವ್ರಂತ. ಆತ ಒಂದು ಹುಡುಗಿಯನ್ನು ಆಕೆನ ಏನು ಮಾಡ್ಯಾನೋ ಬಿಟ್ಟಾನೋ ಗೊತ್ತಿಲ್ಲ, ಬರ್ತಾ ಹೊಡೆದು ಸಾಯ ಹೊಡೆದು ಬಿಟ್ಟಾನ. ಎಲ್ಲ ಹೊಡೆದು ಆತ ಬ್ರಿಡ್ಜ್ ಮೇಲೆ ನಡುಕ್ ಹಾಕಿದ್ನಂತ, ಬ್ರಿಡ್ಜ್ ನಡುಕ. ಆ ಸಮಯಕ್ಕೆ ನೀವೇನ ಲಾಗಳು ನೋಡ್ತಿರಲ್ಲ, ಪ್ರೇಮ್ ಮತ್ತು ಸಾಯಿ ಅನ್ನೋರು, ಅವರು ಹೋಗುವಂಥ ಸಂದರ್ಭದೊಳಗೆ ಆ ಒಂದು ಎತ್ತಿ ಹಾಕೋದನ್ನು ಅವರೆಲ್ಲ ನೋಡ್ಯಾರದನ್ನು ನೋಡಿ ಆಮೇಲೆ ಅವರೆಲ್ಲ ಅವನ್ನ ಹಿಡ್ಕೊಂಡು ವಿಚಾರಣೆ ಮಾಡಿದಾಗ ಆವಾಗ ಆ ಹುಡುಗಿ ಏನೋ ಸೌದತ್ತಿ ಅವಳಂತ. ಬಟ್ ಆಕಿದು ಹೇಳ್ತಾನೆಯೋ, ಆಕಿ ಇವನು ಮತ್ತು ಆ ಹುಡುಗಿ ಎಲ್ಲಿ ತೆರೆದೊಳಗೆ ಏನೋ ಪ್ರೈಮರಿ ಸ್ಕೂಲ್ ಫ್ರೆಂಡ್ ಅಂತ. ಹಂಗಾಗಿ ಆಕೆ ಏನೋ ಜಗಳ ಮಾಡಿಕೊಂಡು ಇವನ ಹತ್ರ ಬಂದಾಳ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಹೇಳ್ಕೊಂಡು ಬಂದಂಥ ಸಂದರ್ಭದೊಳಗೆ ತೆರೆದೊಳಗೆ ಇಬ್ಬರು ಪ್ರೈಮರಿ ಸ್ಕೂಲ್ ಒಳಗೆ ಓದಿದ್ದು ಅಂತೇಳಿ ಪದೇ ಪದೇ ಅದನ್ನು ಹೇಳ್ತಾನೆ. ಅವನ ಹೆಸರು ಅದೇ ಸಮೇದ ಸಾಬಣ್ಣವ್ರು ಅಂತ, ವಯಸ್ಸು 24. ಬಟ್ ಈಗ ಇರೋದು ಎಲ್ಲಿಯಪ್ಪ ಅಂತಂದ್ರೆ ಮೊರಳದಾಗಿರ್ತಾನಂತ. ಇಲ್ಲಿ ಮೊರಳ ಹತ್ರ ಏನು ಹುಲ್ಲಳ್ಳಿ ಹತ್ರ ಮೊರಳು ಐತಲ್ಲ, ಅಲ್ಲಿ ಇರ್ತಾನಂತ. ಅಲ್ಲಿ ಯಾಕೆ ಇರ್ತಾನಪ್ಪ ಅಂತಂದ್ರೆ ಹುಲ್ಲಳ್ಳಿ ಒಳಗೆ ಯಾರ್ದೋ ಒಬ್ರದ್ದು ಹೊಲ ಏನೋ ಖರೀದಿ ಮಾಡ್ಕೊಂಡಂತ, ಅಂದರೆ ಇನ್ನೂ ಖರೀದಿ ಆಗಿಲ್ಲಂತ. ಅಲ್ಲಿ ಅವ್ರ ತಾಯಿ ಮತ್ತು ಅವಾಗ ಇರ್ತಾನಂತ. ಅವಾಗ ಅವ್ರದ್ದು ಹೊಲ ಖರೀದಿ ಮಾಡ್ಕೊಂಡು ಅವ್ರ ಹೆಸರು ಶರಣಪ್ಪ ಬೆಳಗಲ್ ಅಂತ. ಅಲ್ಲಿ ಅವ್ರದ್ದು ಒಂದು ಹೊಲ ಖರೀದಿ ಮಾಡ್ಕೊಂಡು ಅವ್ರ ಹೊಲ ಮಾಡ್ತಾನಂತ, ಇಲ್ಲೇ ಇರ್ತಾನಂತ. ಇನ್ನು ಆ ಹುಡುಗಿ ಹೆಸರು ಕೇಳಿದ್ರಪ್ಪ ಅಂತಂದ್ರೆ ಆ ಹುಡುಗಿ ಹೆಸರು ಗಂಗಾ ಅಂತ, ಗಂಗಾ ಅರಳಿಕಟ್ಟೆ ಅಂತ, ಸೌದತ್ತಿ ಒಳಗೆ ಇರ್ತದಂತ. ಹಾಗೆ ಇವನೇನೋ ಪ್ರೈಮರಿ ಸ್ಕೂಲ್ ಅಂತ, ಅದಕ್ಕೋಸ್ಕರ ಇವನ ಹತ್ರ ಬಂದಿದ್ದಂತ. ಇಬ್ಬರು ಏನೋ ತೆರೆದಾಳೊಳಗೆ ಪ್ರೈಮರಿ ಸ್ಕೂಲ್ ಒಳಗೆ ಕಲ್ತವ್ರು ಅಂತ. ಆಕೆ ಊರ ಹೆಸರು ಸೌದತ್ತಿ. ಇವರು ಇಷ್ಟು ಈ ಒಂದು ವಿಚಾರ ಅವ್ರದ್ದು ಒಂದು ವೈಯಕ್ತಿಕವಾಗಿ. ಇನ್ನು ನಾನು ಏನು ಹೇಳೋದಪ್ಪ ಅಂತಂದ್ರೆ, ಅವ್ರವ್ರ ಫ್ರೆಂಡ್ಸು ಏನೇ ಇರಲಿ, ಒಂದು ಅವ್ರವ್ರ ಮಧ್ಯೆ ನಿಮ್ಮ ಮಧ್ಯೆ ಏನೇ ನಡೆದಿರಲಿ. ಯಾಕಂದ್ರೆ ಸಾಮಾನ್ಯವಾಗಿ ಫ್ರೆಂಡ್ಸ್ ಅಂದಮೇಲೆ ಎಲ್ಲ ಇರ್ತಾರ, ಒಪ್ಕೊಳ್ತಾನೆ. ಆದ್ರೆ ಹಾಗೆ ಮದುವೆಯಾಗಿ ಗಂಡನ ಮನೆಗೆ ಹೋಗಿ ಏನೋ ಜಗಳ ಮಾಡ್ಕೊಂಡು ನಿನ್ನ ಹತ್ರ ಬಂದಾಳ ಅಂತಂದ್ರೆ ನೀನು ಅವನಿಗೆ ಬೈದು ಹೇಳಿ ಕಳಿಸ್ಬೇಕಾಗಿತ್ತು. ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಆಲೋಚನೆ ಮಾಡಿದ್ರೆ ಆಕೆ ಎಲ್ಲರನ್ನೂ ಬಿಟ್ಟು ನಿನ್ನ ಹತ್ರನೇ ಯಾಕೆ ಬಂದು ಅನ್ನುವಂಥ ಪ್ರಶ್ನೆ, ಆ ಹುಡುಗನ ಹತ್ರ ಯಾಕೆ ಬಂದು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡ್ತತಿ. ಅದಾದಮೇಲೆ ಅದನ್ನೆಲ್ಲ ನೋಡಿ ಅವರು ಸಾಯಿ ಮತ್ತು ಅವರೆಲ್ಲ ಪ್ರೇಮಣ್ಣ ಅವರು ನೋಡಿ ಪೊಲೀಸರಿಗೆ ಫೋನ್ ಮಾಡಿ ವಿಚಾರಣೆ ಹೇಳಿ ಆಗ ಅವನ್ನ ಪೊಲೀಸರಿಗೆ ಒಪ್ಸ್ಯಾರ. ಆ ಹುಡುಗಿ ಅದಾದಮೇಲೆ ನಿಜ ಹೇಳ್ತೀನಿ, ಅವ್ರು ಏನಾರ ಯಾವುದೋ ಒಂದು ಟ್ರಕ್ ಬಂದು ಹಾಸ್ಕೊಂಡು ಹೋಗಿತ್ತು ಅಂತಂದ್ರೆ ಇದು ಹೆಂಗಾಗ್ತಿತ್ತು ಅಂದ್ರೆ ಕೇಸು ಆಕ್ಸಿಡೆಂಟ್ ಆಗೈತಿ, ಸತ್ತಾಳ ಅನ್ನೋ ಒಂದು ಇದ್ರೊಳಗೆ ಆಗ್ತಿತ್ತು. ಬಟ್ ಅವರೆಲ್ಲ ಕಾರ್ ತರಬಿ ನಿಂತು ನೋಡಿದ್ರಿಂದ ಆಕೆನ ಎತ್ತಿ ಬಲಗಡೆ ಹಾಕಿನಂತ. ಆ ಒಂದು ಕ್ಷಣಕ್ಕೆ ಆಮೇಲೆ ಅವರೆಲ್ಲ ಹಿಡ್ಕೊಂಡು ಅವ್ರನ್ನ ಎಲ್ಲ ಕೇಳಿದಾಗ ಅವ ಇದ್ದದ್ದೆಲ್ಲವನ್ನ ಬಾಯ್ಬಿಟ್ಟನ. ಅದಾದಮೇಲೆ ಪೊಲೀಸರಿಗೆ ಒಪ್ಸ್ಯಾರಂತ. ಅದಕ್ಕೆ ಯಾರೇ ಆಗಲಿ ಏನೇ ಇರಲಿ, ಅವ್ರವ್ರು ಮದುವೆ ಅಂತ ಆದಮೇಲೆ ಹೆಣ್ಣು ಅವ್ರದ್ದು ಒಂದು ಬೇರೆ ಲೋಕ ಆಗ್ಬಿಡ್ತೈತಿ. ಆಮೇಲೆ ಅವ್ರ ಗಂಡ ಹೆಂಡತಿ ಏನೇ ಇರ್ತಾರ. ಅದಾದಮೇಲೆ ಎಂಥ ಫ್ರೆಂಡ್ಸ್ ಇದ್ದರೂ ನನ್ನ ಹತ್ರನ ಬರುವಂಥ ಅವಶ್ಯಕತೆ ಇಲ್ಲ ಅಂತ ಬೈದು ಹೇಳಿ ಬುದ್ಧಿ ಮಾತು ಹೇಳಿ ಕಳಿಸ್ಬೋದಿತ್ತು.
ಬಟ್ ಅವ್ರ ಮಧ್ಯೆ ಏನು ಹೇಳುತ್ತೆ ಅನ್ನೋದು ಇನ್ನೂಗಾರು ಗೊತ್ತಿಲ್ಲ. ಅದು ತನಿಖೆ ಆದಮೇಲೆ ಏನು ಅನ್ನೋದೆಲ್ಲವನ್ನು ಹೊರಗೆ ಬೀಳ್ತದೆ. ನಾನು ಏನು ಹೇಳ್ತೀನಪ್ಪ ಅಂತಂದ್ರೆ ಸಾಧ್ಯವಾದಷ್ಟು ಇಂಥ ವಿಚಾರಗಳಿಗೆ ಯಾವತ್ತೂ ನೀವೆಲ್ಲ ಕೈ ಹಾಕಕ್ಕೆ ಹೋಗ್ಬಾರ್ದು. ಯಾವುದೇ ಆಗಲಿ ಈಗ ಒಂದು ವೇಳೆ ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಏನು ಹೇಳುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ವೇಳೆ ಏನೇ ಇದ್ದರೂ ಆಕೆ ಮದುವೆಯಾಗಿ ಹೋದ್ಮೇಲೆ ಮುಗೀತು. ಆಕೆಯಿಂದ ಆದಂಥ ಒಂದು ಪ್ರಪಂಚ ಇರ್ತೈತಿ, ಆ ಪ್ರಪಂಚಕ್ಕಾಗಿ ಸೀಮಿತ ಆಗ್ತಾಳೆ. ಅದಕ್ಕೋಸ್ಕರ ಯಾವುದೇ ರೀತಿಯಲ್ಲಿ ಯಾವುದೇ ಒಬ್ಬ ಹುಡುಗ ಆಗಿರ್ಬೋದು, ಹುಡುಗ ಹುಡುಗಿ ಮಧ್ಯೆ ಏನೇ ನಡೆದ್ರಲ್ಲಿ ಮದುವೆಯಾಗಿ ಹೋದ್ಮೇಲೆ ಆಕೆ ಅವ್ರು ಬೇರೆಯವ್ರ ಪ್ರಪಂಚ ಆಗಿರ್ತಾಳೆ. ಅದಕ್ಕೋಸ್ಕರ ಯಾರು ದಯವಿಟ್ಟು ಹೇಳ್ತೀರಿ ಇಂಥ ಒಂದು ಕೆಟ್ಟ ಕೆಲಸಕ್ಕೆ ನಿರ್ಧಾರಕ್ಕೆ ಕೊಲೆ ಮಾಡುವಂಥ ಪ್ರಯತ್ನಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರವ್ರ ಒಂದು ಲೋಕ ಬೇರೆ ಇರ್ತೈತಿ. ಆಕೆ ಗಂಡನ ಮನೆಗೆ ಹೋಗಿ ನಿನ್ನ ಹತ್ರ ಬರ್ತಾಳೆ ಅಂತಂದ್ರೆ ಏನಾರ ಇರ್ಬೋದು ನಿಮ್ಮ ಮಧ್ಯೆ ಅವ್ರ ಮಧ್ಯೆ. ಆ ಒಂದು ಇದ್ದಂಥ ಸಂದರ್ಭದಾಗ ಏನೇ ಇದ್ದರೂ ಸರಿಪಡಿಸ್ಕೊಂಡು ಹೋಗ್ಬೇಕಾಗಿರುವಂಥ ವಿಷಯ ಇದು. ಅದು ಎಲ್ಲ ಅವರು ಚೆಕ್ ಮಾಡಿ ನೋಡಿದ್ರು. ಅವನ್ನೆಲ್ಲ ಬೈಕ್ ಒಳಗೆ ಹಗ್ಗ ಅದಾವು, ಒಂದಷ್ಟು ಹಗ್ಗ ಇಟ್ಕೊಂಡನ, ಆಮೇಲೆಲ್ಲ ಸರಾಯಿ ಪ್ಯಾಕೆಟ್ ಅವಿಲ್ಲ ಕುಡ್ದಾನ, ಡ್ರಿಂಕ್ಸ್ ಮಾಡ್ನ. ಅವರೆಲ್ಲ ಅದು ನೋಡಿದ್ರಂಥ ಒಂದು ನಿಜ ಇಂಥವ್ರನ್ನ ಈ ರೀತಿ ಇಂಥ ಆಲೋಚನೆ ಮಾಡಿ ಕೊಲೆ ಮಾಡುವಷ್ಟು ನಿರ್ಧಾರ ತೋಳ್ತಾರಲ್ಲ ಎಂಥ ಹುಡುಗರು ಅಂತಂದರೆ ವಯಸ್ಸಾದ ದಿನ 24, ಇನ್ನೂ ಏನೇನೋ ಮಾಡಬೇಕಾಗಿರುವಂಥ ವ್ಯಕ್ತಿ ಇಂಥ ಕೆಟ್ಟ ಕೆಲಸ ಮಾಡಿ ಇಂಥ ಒಂದು ಕೆಟ್ಟ ಹೆಸರನ್ನು ತೊಳ್ಕೊಳ್ಳೋದು. ಇನ್ನು ಅದು ಆಯಿತು, ಆಕೆಗೆ ಏನು ಮಕ್ಕಳದಾರೋ ಅಥವಾ ಗಂಡ ಏನು ಮಾಡಕತ್ತಾನೋ ಏನಿಲ್ಲೋ ಅದು ಯಾವುದೂ ಗೊತ್ತಿಲ್ಲ. ಅದು ಎಲ್ಲ ತನಿಖೆ ಆದಮೇಲೆ ಹೊರಗೆ ಬೀಳ್ತೈತಿ. ಆದಷ್ಟು ನಾವು ಕೇಳೋದು ಒಂದೇ, ಯಾರೂ ಇಂಥ ಒಂದು ವಿಚಾರಕ್ಕೆ ಕೈ ಹಾಕಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇಂಥವೆಲ್ಲ ಸೂಕ್ಷ್ಮ ವಿಚಾರಗಳಿರ್ತಾವೆ. ಆಕೆ ಮದುವೆ ಆಗಿ ಹೋದ್ಮೇಲೆ ನಿಮ್ಮ ಹತ್ರ ಬಂದಾಳಂದ್ರೆ ಆವಾಗ ಅಂಥವಕ್ಕೆಲ್ಲ ದಯವಿಟ್ಟು ನಮ್ಮ ಹತ್ರ ಬರೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಅವ್ರವ್ರ ಕೈ ಬಿಟ್ಬಿಡ್ಬೇಕು. ಅವಾಗೆಲ್ಲ ಏನಾರ ಮಾಡೋಕೆ ಹೋಗಿ ಏನಾರ ಆಗ್ತಾವೆ ಅಂತಾರಲ್ಲ, ಇಂಥವುಗಳು ಆಗ್ತಾವೆ. ಯಾಕಂದ್ರೆ ಆ ಸಮಯಕ್ಕೆ ತಲೆಗೆ ಏನು ಬರ್ತದೆ ಅನ್ನೋದು ಗೊತ್ತಾಗಲ್ಲ, ಹಲವಾರು ಯೋಚನೆಗಳು ಬಂದುಬಿಡ್ತಾವೆ. ಅವಾಗ ಯಾಕೆ ಕ್ಷಣಕ್ಕೆ ನಾವು ಏನು ನಿರ್ಧಾರ ತೊಗೊಳ್ತೀವಿ ಅನ್ನೋದನ್ನು ಗೊತ್ತಾಗಂಗಿಲ್ಲ. ಒಂದು ಸರಿ ಕೆಟ್ಟ ನಿರ್ಧಾರಗಳು ಬಂದುಬಿಟ್ಟು ಅಂದ್ರೆ ಈ ರೀತಿ ನೋಡ್ರಿ ಕೊಲೆ ಮಾಡುವಷ್ಟು ನಿರ್ಧಾರ ತೊಗೊಂಡ್ಬಿಟ್ರೆ ಏನಾಗೈತೋ ಗೊತ್ತಿಲ್ಲ ಅವ್ರವ್ರ ಮಧ್ಯೆ. ಅದು ಈ ಪೊಲೀಸರ ಹತ್ರ ಹೋಗಿ ತನಿಖೆ ಆದಮೇಲೆ ಗೊತ್ತಾಗ್ತೈತಿ. ಅದಕ್ಕೆ ದಯವಿಟ್ಟು ಯಾರು ಇಂಥ ಒಂದು ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗ್ಬೇಡ್ರಿ. ವಿಚಾರವನ್ನು ಸ್ಪಷ್ಟವಾಗಿ ತಿಳ್ಕೊಳ್ರಿ. ಅವ್ರವ್ರ ಮಧ್ಯೆ ಏನೇ ಇರಲಿಕ್ಕ ನಿಮ್ಮ ಮಧ್ಯೆ ಏನೇ ಇದ್ದರೂ ಅದನ್ನು ಸರಿಪಡಿಸ್ಕೊಂಡು ಹೊಂದಾಣಿಕೆ ಆಗಿ ಬಿಡಿಸಿ ಹೋಗ್ಬೇಕಾಗಿರುವಂಥದ್ದು. ಮತ್ತಷ್ಟು ಅದಕ್ಕೆ ಏನಾರ ಹಾಕಿ ಇಂಥ ಒಂದು ನಿರ್ಧಾರ ತಗೊಂಡು ಏನಾರ ಮಾಡಿ ಅವ್ರ ಕುಟುಂಬಕ್ಕೆ ನೀವು ಮುಳ್ಳಾಗಬಾರ್ದು ಅನ್ನುವಂಥ ಉದ್ದೇಶ ಅಷ್ಟೇ. ಆದಷ್ಟು ಈ ಒಂದು ವಿಚಾರವನ್ನು ಸಂಪೂರ್ಣವಾಗಿ ಒಂದು ತನಿಖೆ ನಡೆದು ತನಿಖೆ ಸಂಪೂರ್ಣವಾಗಿ ವಿಚಾರ ಹೊರಗೆ ಬೀಳಲಿ ಅಂತ ಹೇಳ್ತಾ, ಸತ್ತಂಥ ಹುಡುಗಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.